ನಮಸ್ಕಾರ. ಇವತ್ತು ನಾವು 20ನೇ ಶತಮಾನದ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕತೆ ಹೇಳೋಕೆ ಹೊರಟಿದ್ದೀವಿ. ಅವರ ಹೆಸರು ಓಶೋ. ಕೆಲವರಿಗೆ ಅವರು ಜಗತ್ತನ್ನೇ ಬದಲಿಸಿದ ಮಹಾನ್ ಚಿಂತಕ, ಇನ್ನು ಕೆಲವರಿಗೆ ಎಲ್ಲರನ್ನೂ ಮಾತಲ್ಲೇ ಮರಳು ಮಾಡಿದ ಒಬ್ಬ ಪ್ರಚೋದಕ. ಹಾಗಾದ್ರೆ ಯಾರು ಈ ಓಶೋ? ಬನ್ನಿ ಅವರ ಜೀವನದ ಈ ರೋಚಕ ಪಯಣದಲ್ಲಿ ಸಾಗೋಣ. ಯೋಚನೆ ಮಾಡಿ, ತತ್ವಶಾಸ್ತ್ರದ ಬಗ್ಗೆ ಪಾಠ ಮಾಡ್ತಿದ್ದ ಒಬ್ಬ ಪ್ರೊಫೆಸರ್ ಇದ್ದಕ್ಕಿದ್ದ ಹಾಗೆ ಆಧ್ಯಾತ್ಮವನ್ನೇ ಹೊಸದಾಗಿ ಕಟ್ಟೋಕೆ ಹೊರಟ್ರೆ ಏನಾಗ್ಬೋದು? ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಬದಲಿಗೆ ವಿಚಾರಗಳು ಮತ್ತು ವಾಸ್ತವದ ನಡುವೆ ನಡೆದ ಒಂದು ದೊಡ್ಡ ಸಂಘರ್ಷದ ಕಥೆ. ಸರಿಯೇ? ಹಾಗಾದ್ರೆ ಈ ಕಥೆಯ ಮೊದಲ ಭಾಗ ನೋಡೋಣ. ಕ್ಲಾಸ್ರೂಮ್ನಲ್ಲಿ ಪಾಠ ಮಾಡ್ತಿದ್ದ ಒಬ್ಬ ಸಾಮಾನ್ಯ ಪ್ರೊಫೆಸರ್ ಇಡೀ ಜಗತ್ತನ್ನೇ ತನ್ನ ಕಡೆಗೆ ತಿರುಗುವಂತೆ ಮಾಡಿದ ಆ ಜಾದೂ ಶುರುವಾದದ್ದು ಹೇಗೆ? ಅವರ ಪಯಣದ ಆರಂಭ ಇಲ್ಲಿದೆ ನೋಡಿ. ಅವರ ಶುರುವಿನ ದಿನಗಳಲ್ಲಿ ಅವರು ಪಕ್ಕಾ ಒಬ್ಬ ಅಕಾಡೆಮಿಕ್. 1931ನಲ್ಲಿ ಮಧ್ಯಪ್ರದೇಶದಲ್ಲಿ ಹುಟ್ಟಿ 50-60ರ ದಶಕದಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ಆದರೆ 60ರ ಕೊನೆಯಲ್ಲಿ ಏನೋ ಒಂದು ಬದಲಾವಣೆ ಆಯಿತು. ಪುಸ್ತಕದ ಲೋಕದಿಂದ ಹೊರಬಂದು ನಿಜವಾದ ಆಧ್ಯಾತ್ಮಿಕ ಸತ್ಯವನ್ನ ಹುಡುಕೊಂಡು ಇಡೀ ಭಾರತ ಸುತ್ತೋಕೆ ಶುರು ಮಾಡಿದ್ರು. ಇದು ಯಾರೂ ಊಹಿಸದಿದ್ದ ಒಂದು ದೊಡ್ಡ ತಿರುವು. ಇಲ್ಲಿ ನೋಡಿ, ಅವರಲ್ಲಾದ ಆ ದೊಡ್ಡ ಬದಲಾವಣೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಚಂದ್ರಮೋಹನ್ ಜೈನ್ ಅನ್ನೋ ಆ ವ್ಯಕ್ತಿ ಜಗತ್ತಿಗೆ ಓಶೋ ಆಗಿ ಪರಿಚಯವಾದರು. ಇದು ಬರೀ ಹೆಸರು ಬದಲಾಯಿಸಿದ್ದಲ್ಲ, ತನ್ನ ಹಳೇ ಗುರುತನ್ನೇ ಬಿಟ್ಟು ಒಂದು ಹೊಸ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನೇ ಧರಿಸಿದ ಹಾಗೆ. ಹೀಗೆ ಅಕಾಡೆಮಿಕ್ ಲೋಕದಿಂದ ಹೊರಬಂದ ಮೇಲೆ ಅವರು ಸುಮ್ಮನಾಗ್ಲಿಲ್ಲ. ಬದಲಿಗೆ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿದ್ದ ನಂಬಿಕೆಗಳನ್ನ, ಧರ್ಮದ ಕಟ್ಟುಪಾಡುಗಳನ್ನೇ ನೇರವಾಗಿ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು. ಇಲ್ಲೇ ನೋಡಿ ಅವರ ಕ್ರಾಂತಿಕಾರಿ ಆಮೇಲೆ ವಿವಾದಾತ್ಮಕ ಆಟ ಶುರುವಾಗಿದ್ದು. ಅವರ ಅತಿ ದೊಡ್ಡ ಮತ್ತು ಬಹುಶಃ ಅತ್ಯಂತ ಕ್ರಾಂತಿಕಾರಿಯಾದ ಕೊಡುಗೆ ಅಂದ್ರೆ ಈ ಸಕ್ರಿಯ ಧ್ಯಾನ. ಆ ಕಾಲದಲ್ಲಿ ಧ್ಯಾನ ಅಂದ್ರೇನು? ಸುಮ್ಮನೆ ಕೂರುವುದು, ಶಾಂತವಾಗಿರುವುದು. ಆದ್ರೆ ಓಶೋ ಇದನ್ನ ಪೂರ್ತಿ ಉಲ್ಟಾ ಮಾಡಿದ್ರು. ಧ್ಯಾನ ಅಂದ್ರೆ ಕುಣಿತ, ಸಂಭ್ರಮ, ಶಕ್ತಿಯನ್ನ ಹೊರಹಾಕುವುದು ಅಂದ್ರು. ದೇಹವನ್ನ ಕಷ್ಟಪಡಿಸೋ ಬದಲು ಖುಷಿಯಿಂದಲೇ ಜ್ಞಾನೋದಯ ಪಡಿಬೋದು ಅನ್ನೋ ಅವರ ಐಡಿಯಾ ಅಂದಿನ ಆಧ್ಯಾತ್ಮಿಕ ಜಗತ್ತಿಗೆ ಒಂದು ರೀತಿ ಶಾಕ್ ಕೊಟ್ಟಿತ್ತು. ಈ ಒಂದು ವಾಕ್ಯದಲ್ಲೇ ಅವರ ಇಡೀ ಫಿಲಾಸಫಿ ಇದೆ ನೋಡಿ. ಜ್ಞಾನೋದಯಕ್ಕೆ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗಿಲ್ಲ ಅಂತ ಹೇಳಿದ್ದು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಕು ಅನ್ನೋ ನಂಬಿಕೆಗೆ ಕೊಟ್ಟ ನೇರ ಸವಾಲು. ನಮ್ಮ ದಿನನಿತ್ಯದ ಜಂಜಾಟಗಳ ಮಧ್ಯೆ ಆಧ್ಯಾತ್ಮಿಕವಾಗಿ ಬೆಳೆಯಬಹುದು ಅಂತ ಅವರು ತುಂಬಾ ಧೈರ್ಯವಾಗಿ ಹೇಳಿದ್ರು. ಆದ್ರೆ ಕೇಳಿ, ಓಶೋಗೆ ಬರೀ ಮಾತು ಹೇಳೋ ಗುರುವಾಗಿ ಉಳಿಯೋಕೆ ಇಷ್ಟ ಇರಲಿಲ್ಲ. ಅವರು ತಮ್ಮ ಐಡಿಯಾಗಳಿಗೆ ಒಂದು ನಿಜವಾದ, ಕಣ್ಣಿಗೆ ಕಾಣೋ ರೂಪ ಕೊಡಬೇಕು, ಒಂದು ಹೊಸ ಜಗತ್ತನ್ನೇ ಕಟ್ಟಬೇಕು ಅಂತ ಹೊರಟ್ರು. ಇಲ್ಲಿಂದ ಅವರ ಮಹತ್ವಾಕಾಂಕ್ಷೆ ಬೇರೆ ಲೆವೆಲ್ ತಲುಪಿತು. ಮೊದಲನೇ ಹೆಜ್ಜೆ ಪುಣೆಯಲ್ಲಿ ಶುರುವಾಯಿತು. ಓಶೋ ಇಂಟರ್ನ್ಯಾಷನಲ್ ಮೆಡಿಟೇಷನ್ ರಿಸಾರ್ಟ್. ಇದು ಬರಿಯೊಂದು ಆಶ್ರಮ ಆಗಿರಲಿಲ್ಲ, ಅದೊಂದು ರೀತಿ ಮಾಡರ್ನ್ ಸ್ಪಿರಿಚುವಾಲಿಟಿಯ ಲ್ಯಾಬ್. ವೆಸ್ಟರ್ನ್ ಸೈಕಾಲಜಿಯನ್ನ ನಮ್ಮ ಧ್ಯಾನದ ಜೊತೆ ಮಿಕ್ಸ್ ಮಾಡಿ ಜಗತ್ತಿನ ಮೂಲೆ ಮೂಲೆಯಿಂದ ಜನರನ್ನು ಆಯಸ್ಕಾಂತದ ಹಾಗೆ ತನ್ನತ್ತ ಸೆಳೆಯಿತು. ಪುಣೆಯಲ್ಲಿ ಸಿಕ್ಕ ಯಶಸ್ಸಿನಿಂದ ಅವರ ಕನಸು ಇನ್ನೂ ದೊಡ್ಡದಾಯಿತು. 1980ರ ಸಮಯದಲ್ಲಿ ಅಮೆರಿಕಾದ ಒರೆಗಾನ್ನಲ್ಲಿರೋ ಒಂದು ಮರುಭೂಮಿಯಲ್ಲಿ ರಜನೀಶ್ಪುರಂ ಅಂತ ಇಡೀ ಸಿಟಿಯನ್ನೇ ಕಟ್ಟಕ್ಕೆ ಹೊರಟ್ರು. ಯೋಚಿಸಿ, ಇದೊಂದು ಸಣ್ಣ ಕಮ್ಯುನಿಟಿಯಲ್ಲ, ತಮ್ಮದೇ ನಿಯಮಗಳ ಮೇಲೆ ಒಂದು ಸ್ವತಂತ್ರ ಜಗತ್ತನ್ನೇ ಕಟ್ಟೋ ಪ್ರಯತ್ನ. ಎಂಥ ಧೈರ್ಯದ ಕೆಲಸ! ಆದರೆ ಹೀಗೆ ಕಟ್ಟಿದ ಒಂದು ಆದರ್ಶ ಜಗತ್ತಿನ ಕನಸು ನಿಜ ಜೀವನದ ಕಠೋರತೆಗೆ ಮುಖಾಮುಖಿಯಾಗಬೇಕಾಯಿತು. ಹೊರಗಿನಿಂದ ಮತ್ತು ಒಳಗಿನಿಂದ ಸಂಘರ್ಷಗಳು ಶುರುವಾದಾಗ ಆ ಕನಸಿನ ಕೋಟೆ ಬೀಳೋಕೆ ಶುರುವಾಯಿತು. ಕಥೆಯಲ್ಲಿ ಇದೊಂದು ದುರಂತದ ತಿರುವು. ರಜನೀಶ್ಪುರಂ ಯಾಕೆ ಬಿತ್ತು? ಕಾರಣ ಒಂದಲ್ಲ, ಹಲವಾರು. ಸ್ಥಳೀಯರ ಜೊತೆ ದಿನನಿತ್ಯ ಕಾನೂನಿನ ಜಗಳ, ಅಮೆರಿಕ ಸರ್ಕಾರದ ಜೊತೆ ನೇರ ಯುದ್ಧ. ಅಷ್ಟೇ ಅಲ್ಲ, ಆಶ್ರಮದ ಒಳಗೆ ನಡೆದ ಅಧಿಕಾರದ ರಾಜಕೀಯ. ಇವೆಲ್ಲ ಸೇರಿ ಆ ದೊಡ್ಡ ಕನಸನ್ನ ಪುಡಿಪುಡಿ ಮಾಡಿದ್ವು. ಕೊನೆಗೆ ಅವರನ್ನೇ ದೇಶದಿಂದ ಹೊರಹಾಕಿದಾಗ ಒಂದು ಶಕೆ ಮುಗಿದ ಹಾಗಾಯಿತು. ಸರಿ, ಇಷ್ಟೆಲ್ಲ ಆದ್ಮೇಲೆ ಓಶೋ ಬಿಟ್ಟು ಹೋಗಿರೋ ಪರಂಪರೆ ಏನು? ಕೊನೆಗೆ ಉಳಿದಿದ್ದು ಅವರ ಬೋಧನೆಗಳ ಅಥವಾ ಅವರ ಸುತ್ತ ಇದ್ದ ವಿವಾದಗಳ ನೆರಳ? ಬನ್ನಿ, ಇಂದಿಗೂ ಜೀವಂತವಾಗಿರೋ ಆ ಪ್ರಭಾವದ ಬಟ್ಟೆ ನೋಡೋಣ. ಅವರ ಪರಂಪರೆಗೆ 2 ಮುಖಗಳಿವೆ. ವಿಚಿತ್ರ ಅಂದ್ರೆ ಎರಡೂ ನಿಜಾನೇ. ಒಂದು ಕಡೆ ಅವರನ್ನ ಹಿಂಬಾಲಿಸೋರು ಜಗತ್ತನ್ನೇ ಬದಲಿಸಿದ ಮಹಾನ್ ಚಿಂತಕ ಅಂತ ಪೂಜಿಸ್ತಾರೆ. ಇನ್ನೊಂದು ಕಡೆ ವಿಮರ್ಶಕರು ಅವರ ದುಬ್ಬಾರಿ ಜೀವನ ಶೈಲಿ, ವಿವಾದಗಳನ್ನೇ ಮುಂದಿಟ್ಟು ಅವರನ್ನ ಟೀಕಿಸ್ತಾರೆ. ಓಶೋ ಅನ್ನೋ ವ್ಯಕ್ತಿ ಈ ಎರಡೂ ಅಭಿಪ್ರಾಯಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಓಶೋ ತಮ್ಮ ಜೀವನದಲ್ಲಿ ಒಂದೇ ಒಂದು ಪುಸ್ತಕ ಕೂಡ ಬರೀಲಿಲ್ಲ. ಆದರೂ ಅವರು ಕೊಟ್ಟ ಸಾವಿರಾರು ಭಾಷಣಗಳನ್ನ ಅವರ ಶಿಷ್ಯರು ಬರೆದಿಟ್ರು.
ಅವರ ಮಾತುಗಳೇ ಪುಸ್ತಕಗಳಾಗಿ ಬೇರೆ ಬೇರೆ ಭಾಷೆಗಳಿಗೆ ಅನುವಾದವಾಗಿ ಇವತ್ತಿಗೂ ಅವರ ಐಡಿಯಾಗಳನ್ನ ಜೀವಂತವಾಗಿಟ್ಟಿದೆ. ಅವರ ಅಸಲಿ ಶಕ್ತಿ ಇದ್ದಿಟ್ಟು ಬರವಣಿಗೆಯಲ್ಲಿ ಅಲ್ಲ, ಮಾತಿನಲ್ಲಿ. ಅವರ ಸುತ್ತ ಎಷ್ಟೇ ವಿವಾದಗಳ ಬಿರುಗಾಳಿ ಎದ್ದಿದ್ರೂ ಅವರ ಒಂದು ಕೊಡುಗೆ ಮಾತ್ರ ಇವತ್ತಿಗೂ ಗಟ್ಟಿಯಾಗಿ ನಿಂತಿದೆ. ಅದು ಅವರ ಧ್ಯಾನದ ಟೆಕ್ನಿಕ್ಗಳು. ಇವತ್ತಿಗೂ ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಅವರ ವಿವಾದಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವರ ಧ್ಯಾನದ ವಿಧಾನಗಳಿಂದ ನೆಮ್ಮದಿಯನ್ನ ಕಂಡುಕೊಳ್ತಾ ಇದ್ದಾರೆ. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಇದೆ, ಓಶೋರ ಹಾಗೆ ಯಾವುದೇ ದೊಡ್ಡ ವ್ಯಕ್ತಿಯ ಪರಂಪರೆಯನ್ನ ಅಳಿಯೋದು ಹೇಗೆ? ಅವರ ಅದ್ಭುತ ಬೋಧನೆಗಳಿಂದನಾ ಅಥವಾ ಅವರನ್ನ ಸುತ್ತುಕೊಂಡಿದ್ದ ವಿವಾದಗಳಿಂದನಾ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರೂ ತಮಗೆ ತಾವೇ ಕಂಡುಕೊಳ್ಬೇಕು.